ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ದರ್ಶನ್ ಅವರು ನಟಿಸಿರುವಂಥ ರೋಬರ್ಟ್ ಸಿನಿಮಾದಿಂದ ಇವತ್ತು ಫಸ್ಟ್ ಲುಕ್ ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಸೊ ತುಂಬ ದಿನಗಳಿಂದ ಎಲ್ಲ ದರ್ಶನ್ ಫ್ಯಾನ್ಸ್ಗಳೆಲ್ಲ ವೆಯ್ಟ್ ಮಾಡ್ತಾರೆ, ದರ್ಶನ್ ಅವರ ಲುಕ್ ಯಾವ ರೀತಿ ಇರ್ಬೋದು ಅಂತ ತುಂಬ ಜನ ವೆಯ್ಟ್ನ ಮಾಡ್ತಾ ಇದ್ರಿ. ಸೊ ಫೈನಲ್ ಆಗಿ ರಿಲೀಸ್ ಮಾಡಿದ್ದಾರೆ. ನಾನು ಕೂಡ ಈ ಒಂದು ಫಸ್ಟ್ ಲುಕ್ ಮೋಷನ್ ಪೋಸ್ಟರ್ನ ನೋಡಿದೆ, ತುಂಬ ನನಗೂ ಕೂಡ ಇಷ್ಟ ಆಯಿತು. ಆ ಒಂದು ಜೀಪ್ ಬರುತ್ತೆ, ಆ ಒಂದು ಜೀಪ್ ಮುಂದೆಗಡೆ ಬಾಸ್ ಅಂತ ಹೆಸರು ಕೂಡ ಇದೆ. ಆಮೇಲೆ ಕೈಯಲ್ಲಿ ದರ್ಶನ್ ಅವ್ರ ಕೈಯಲ್ಲಿ ಒಂದು ಗನ್ ಇದೆ. ಆಮೇಲೆ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆ ಏನಿಲ್ಲ, ಒಂದು ರೆಟ್ರೋ ಲುಕ್ಕಲ್ಲಿ ಸಖತ್ತಾಗಿ ಕಾಣಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ ಬೆಲ್ಟು ಪ್ರತಿಯೊಂದು, ಅವರ ಒಂದು ಜಾಕೆಟ್, ಅವ್ರು ಹಾಕೊಂಡಿರೋ ಜಾಕೆಟು ಮತ್ತು ಬೆಲ್ಟು ಪ್ಯಾಂಟ್ ಎಲ್ಲ ಒಂಥರ ಡಿಫ್ರೆಂಟ್ ಆದಂಥ ಒಂದು ರೆಟ್ರೋ ಲುಕ್ನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ದರ್ಶನ್ ಅವರ ಲುಕ್ಕು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಒಂದು ಉದ್ದ ಗಡ್ಡ ಬಿಟ್ಕೊಂಡು, ಉದ್ದ ಕೂದಲು ಬಿಟ್ಕೊಂಡು ಒಂದು ಗ್ಯಾಂಗ್ಸ್ಟರ್ ಲುಕ್ಕಲ್ಲಿ ಕಾಣಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಲವಾರು ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀವಿ, ದರ್ಶನ್ ಅವರ ಲುಕ್ನು ಕೂಡ ನೋಡ್ತಾ ಬಂದಿದ್ದೀವಿ. ಬಟ್ ಈ ಒಂದು ಸಿನಿಮಾಗೆ ಒಂದು ಡಿಫ್ರೆಂಟ್ ಅಂತ ಒಂದು ಲುಕ್ಕಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಗೂಸ್ ಬಂಪ್ಸ್ ನಮ್ಗೆ ಸಿಗಬೇಕು ಅಂತಂದರೆ ಜಸ್ಟ್ ನಾವು ಸಿನಿಮಾ ನೋಡಲೇಬೇಕು. ಸಿನಿಮಾ ಟ್ರೈಲರು ಟೀಸರ್ ನೋಡಿದ್ಮೇಲೆ ಇನ್ನೂ ಜಾಸ್ತಿ ನಮಗೆ ಕ್ರೇಜ್ ಹುಟ್ಟಾಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಬಟ್ ಇವಾಗ ಆಲ್ರೆಡಿ ತುಂಬ ಕ್ರೇಜ್ ಹುಟ್ಟಾಕೊಳ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಹುಟ್ಟಾಗುತ್ತೆ ಈ ಒಂದು ರೋಬರ್ಟ್ ಸಿನಿಮಾ ಅಂತ. ಸೊ ನೀವುಗಳೆಲ್ಲ ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಪೋಸ್ಟರ್ನ. ನೋಡಿರೋರು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ನಾನು ಕಮೆಂಟ್ ಮಾಡಿ. ನೋಡಿಲ್ದವರು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದು ಸಲ ನೋಡ್ಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ಇದರ ಜೊತೆಗೆ ಇನ್ನೊಂದು ಸಣ್ಣ ರಿಕ್ವೆಸ್ಟ್, ನನ್ನದು ಸೆಕೆಂಡ್ ಚಾನಲ್ ಇದೆ ಲಕ್ಕೇಶ್ ವ್ಲಾಗ್ಸ್ ಅಂತ. ಆ ಒಂದು ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಆಗಿ. ಅದರಲ್ಲಿ ಕನ್ನಡದಲ್ಲಿ ವ್ಲಾಗ್ಸು ಮತ್ತು ಮೋಟಿವೇಶನಲ್ ವೀಡಿಯೋ, ಕವರ್ ಸಾಂಗ್ಸ್, ಈ ಥರ ಹಲವಾರು ರೀತಿ ಒಂದು ಎಕ್ಸ್ಟ್ರಾ ಒಂದು ಬೆನಿಫಿಟ್ಸ್ಗಳನ್ನ ಆ ಒಂದು ಚಾನಲಲ್ಲಿ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ಒಂದೇ ಮಾತರಂ.